ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಕ್ರಮ ವಿರೋಧಿಸಿ ಜನವರಿ 29ರಂದು ಕರೆದಿದ್ದ ಸಭೆಗೆ ಬಹಿಷ್ಕಾರ ಹಾಕಿದ್ದ ನಗರಸಭಾ ಸದಸ್ಯರು ಇಂದಿನ ಸಭೆಗೆ ಪಕ್ಷಾತೀತವಾಗಿ ಆಗಮಿಸುವ ಜೊತೆಗೆ ಅಧಿಕಾರಿಗಳ ತಪ್ಪುಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ತೆರೆದಿಡುವ ಕೆಲಸ ಮಾಡಿದರು. ವಾರ್ಡುಗಳಲ್ಲಿ ಚರಂಡಿ, ರಸ್ತೆ, ಯುಜಿಡಿ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದ ಬಗ್ಗೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೂ ಮುನ್ನವೇ ಗುತ್ತಿಗೆದಾರರಿಗೆ ಹಣ ಮಂಜೂರು ಮಾಡಿದ ಕಾರಣ ಕಾಮಗಾರಿ ಪೂರ್ಣಗೊಳಿಸದೆ ಗುತ್ತಿಗೆದಾರರು ನಾಪತ್ತೆಯಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಅಧಿಕಾರಿಗಳ ಸೋಗಲಾಡಿತನವನ್ನು ಬಹಿರಂಗ ಮಾಡುವ ಕೆಲಸ ಮಾಡಿದರು. ನಗರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದಸ್ಯರು ನಗರೋತ್ಥಾನ ಅನುದಾನ ನಗರದ ಹೊರಗೆ ನೀಡಿರುವ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ರಮಕ್ಕೆ ಒಗ್ಗಟ್ಟಿನ ವಿರೋಧ ವ್ಯಕ್ತಪಡಿಸಿದರು. 5ನೇ ವಾರ್ಡಿನ ಸದಸ್ಯ ನಾಗರಾಜ್ ಜೆ ಮಾತನಾಡಿ, ನಗರಸಭೆ ವ್ಯಾಪ್ತಿಯಲ್ಲಿ ಬಡವರು ಮೃತಪಟ್ಟಾಗ ಅವರನ್ನು ಮುಕ್ತಿಧಾಮದವರೆಗೂ ಸಾಗಿಸಲು ವಾಹನವಿಲ್ಲದೆ ಸಮಸ್ಯೆಯಾಗುತ್ತದೆ. ಈಗಾಗಲೇ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯಲ್ಲಿ ಶಾಂತಿಧಾಮದ ವಾಹನ ಇದ್ದು, ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿಯೂ ಅಂತಹ ಕಪ್ಪು ವಾಹನ ಖರೀದಿಸಬೇಕು ಎಂದು ಕೋರಿದರು. ಅಲ್ಲದೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರಕ್ಕೂ ಪರದಾಡುವ ಸ್ಥಿತಿ ಇದ್ದು, ಅಂತಹವರಿಗೆ ನಗರಸಭೆಯಿಂದ ಕನಿಷ್ಠ 5,000ವಾದರೂ ನೀಡಬೇಕು ಎಂದು ಮನವಿ ಮಾಡಿದರು. ನಗರಸಭೆ ವತಿಯಿಂದ ನಗರಸಭಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶವ ಸಂಸ್ಕಾರಕ್ಕೆ ಶವಗಳನ್ನು ಸಾಗಿಸಲು 7.25 ಅಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಶವ ಸಂಸ್ಕಾರ ಮಾಡೋದಕ್ಕೆ ವಾಹನ ಕೂಡ ಖರೀದಿಯಾಗಿದೆ. ಅದೇ ರೀತಿ ಈ ಚಿಕ್ಕಬಳ್ಳಾಪುರದಿಂದ ಸೂಲೂರಿನಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಕನಿಷ್ಠ ಪಕ್ಷ 2.5 3 ಕಿಲೋಮೀಟರ್ ಆಗುತ್ತೆ ಸರ್. ದಯಮಾಡಿ ಒಂದು ವಾಹನ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ತಾವು ಪರ್ಚೇಸ್ ಮಾಡಲೇಬೇಕಾಗ್ತದೆ. ಅದೇ ರೀತಿ 24.10 ಅಲ್ಲಿ SCP ಮತ್ತು STP ಅಲ್ಲಿ ಏನು ಬಡವರು BPL ಕಾರ್ಡ್ಗೆ ಬಿಲೋ ಪಾವರ್ಟಿ ಲೈನ್ಗೆ ಇರ್ತಾರೆ, ನಿಜವಾಗ್ಲೂ ಅಂತವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅಕಸ್ಮಾತ್ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅವ್ರ ಮನೆಯಲ್ಲಿ ಯಾರಾದ್ರೂ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡಾಗ ನಿಜವಾಗ್ಲೂ 1,000 ಕೂಡ 2,000 ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಒಂದು ಬೆಂಕಿ ಪಟ್ಟಣ ತಗೊಂಡ್ರು ಕೂಡ ನಮ್ಗೆ ಟ್ಯಾಕ್ಸ್ ಬರ್ತಾ ಇದೆ ಸರ್ಕಾರಕ್ಕೆ. ಒಂದು ಮನೆ ಬಾಡಿಗೆ ಕೊಡದೇ ಇರಲಿ, ಬಾಡಿಗೆ ಕಟ್ಟದೇ ಇರಲಿ, ಒಂದು ಓನರ್ ಕಟ್ತಾ ಇದ್ರು ನಮ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ತೀರಾ ತುಂಬಾ ಬಡವರಾಗಿದ್ರು ಕೂಡ ನಮ್ಗೆ ಟ್ಯಾಕ್ಸ್ ಬರ್ತಾ ಇದೆ. ಯಾವುದೋ ಒಂದು ರೂಪದಲ್ಲಿ ನಾವು ಟ್ಯಾಕ್ಸ್ ಪಡಿತಾ ಇದ್ದೀವಿ. ಹಂಗಾಗಿ 24.10 ಅಲ್ಲಿ ನಿಜವಾಗ್ಲೂ ಯಾರೇ ಬಡಬಗ್ಗರು ಯಾರೇ ಮಾತ್ರ ಹೆಚ್ಚು ಕಡಿಮೆ ತೀರ್ಕೊಂಡ್ರು ಕೂಡ ನಮ್ಮ ನಗರಸಭೆ ವತಿಯಿಂದ ಅವರಿಗೆ ತಕ್ಷಣಕ್ಕೆ ಬಡವರು ಅಂತೇಳಿ ಗುರುತಿಸಿ ತೀರಾ ಬಡವರಿಗೆ ಒಂದು 5,000 ರೂಪಾಯಿ ಕೊಡುವಂಥದ್ದನ್ನ ತಾವು ಅಡಾಪ್ಟ್ ಮಾಡ್ಕೋಬೇಕಂತೇಳಿ ಈ ಬಜೆಟ್ ಮೀಟಿಂಗ್ ಅಲ್ಲಿ ತಮಗೆ ಮನವಿ ಮಾಡ್ತಾ ಇದ್ದೀನಿ ಸರ್. ಜೊತೆಗೆ ನಗರಸಭೆಯಿಂದಲೇ ವಿತರಿಸುವ IDAS MT ಬಡಾವಣೆ ನಿವೇಶನಗಳಿಗೆ ಖಾತೆ ನೀಡುವಂತೆ ಮನವಿ ಮಾಡಿದರು. ಅಲ್ಲದೆ ಅಗಲಗುರುಕಿ, ತಿಪ್ಪೇನಹಳ್ಳಿ, ಮುಷ್ಟೂರು ಸೇರಿದಂತೆ ಇತರೆ ಗ್ರಾಮ ಪಂಚಾಯಿತಿಗಳಿಂದ ನಗರಸಭೆಗೆ ಸೇರಿದ ಆಸ್ತಿಗಳಿಗೆ ಖಾತೆ ನೀಡುವಂತೆಯೂ ಅವರು ಕೋರಿದರು. ಅಂದ್ರೆ ನಮಗೆ ಒಂದು ತಿಪ್ಪೇನಹಳ್ಳಿ, ನಂತರ ನಮಗೆ ಪಟ್ಟಣಹಳ್ಳಿ, ಅಗಲಗುರುಕಿ ಪಂಚಾಯಿತಿಗಳು ನಮ್ಗೆ ಬರುತ್ತೆ. ಅಲ್ಲಿ ಅಗಲಗುರುಕಿಯಲ್ಲಿದ್ದಾಗ ಅದು ಓಲ್ಡ್ ಟೌನ್ ಆಗಿರುತ್ತೆ. ಆ ಪಂಚಾಯಿತಿಗಳಲ್ಲಿದ್ದಾಗ ಆ ಮನೆಗಳಲ್ಲಿ ಇರುವಂಥವ್ರು ಓಲ್ಡ್ ಟೌನ್ ಆಗಿರುತ್ತೆ. ನಗರಸಭೆಗೆ ಅಪ್ಗ್ರೇಡ್ ಆದಾಗ ಅದು ನ್ಯೂ ಟೌನ್ ಆಗಿರುತ್ತೆ. ಆದರೆ ಅಲ್ಲಿ ಇರುವಂಥವ್ರು ಈಗ ಮನೆಗಳು ಕಟ್ಟಿಕೊಂಡು ಎಲ್ಲ ಸೌಕರ್ಯ ತಗೊಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇವತ್ತು ಕೂಡ ನಮಗೆ ಅಮೌಂಟ್ ಕೊಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ ಕಟ್ಟೋದಕ್ಕೆ ರೆಡಿ ಇದ್ದಾರೆ. ನಮಗೆ ಬುಕ್ ಹ್ಯಾಂಡ್ ಓವರ್ ಆಗಿದೆ, PD ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. PD ಹತ್ರ ಹ್ಯಾಂಡ್ ಓವರ್ ನಾವು ತಗೊಂಡಾದ್ಮೇಲೆ ಇಲ್ಲಿ RO ಅಂದಿನ ಅಧಿಕಾರಿಗಳು ಕರೆಕ್ಟಾಗಿ, ಜಿಲ್ಲಾಧಿಕಾರಿಗಳಾಗಿರ್ಬೋದು, RO ಆಗಿರೋದು ಕರೆಕ್ಟಾಗಿ ಕೆಲಸ ಮಾಡಿ ನಾವು ನಮಗೆ ಬುಕ್ ತಗೊಂಡ್ಬಿಟ್ಟು MAR ತಗೊಂಡಿದ್ರೆ ಇವತ್ತು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ. ಇವತ್ತು ಅವ್ರಿಗೆ ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರ ಮನೆಗಳಿಗೆ ಅವ್ರ ಆಸ್ತಿ ಓನರ್ಗೆ ದಾಖಲೆಗಳು ತಗೊಳಕ್ಕಾಗ್ತಾ ಇಲ್ಲ. 18ನೇ ವಾರ್ಡಿನ ಸದಸ್ಯ MB ಮಂಜುನಾಥ್ ಮಾತನಾಡಿ, ನಗರೋತ್ಥಾನ ಯೋಜನೆಯ ಅನುದಾನ ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡದೆ ನಗರದ ಹೊರಭಾಗಕ್ಕೆ ಮೀಸಲಿಟ್ಟು ನಗರದ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ ಎಂದರು. ಅಲ್ಲದೆ ನಗರ ವ್ಯಾಪ್ತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ 5-6 ಅಂತಸ್ತು ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಚರಂಡಿಗಳನ್ನು ಒತ್ತುವರಿ ಮಾಡಲಾಗುತ್ತಿದೆ. ಕಾಮಗಾರಿ ಮಾಡದಿದ್ದರೂ ಅಧಿಕಾರಿಗಳ ಗುತ್ತಿಗೆದಾರನಿಗೆ ಹಣ ಮಂಜೂರು ಮಾಡಿದ್ದಾರೆ ಎಂದು ದೂರುಗಳ ಸರಮಾಲೆಯನ್ನೇ ಹೇಳಿದರು.
18ನೇ ವಾರ್ಡಿನ ರಸ್ತೆ ಕಾಮಗಾರಿ 85 ಲಕ್ಷ ವೆಚ್ಚದಲ್ಲಿ ಮಾಡಲು ಅನುಮೋದನೆ ನೀಡಲಾಗಿದ್ದು, ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೂ ಮೊದಲೇ 55 ಲಕ್ಷ ನೀಡಿರುವ ಕಾರಣ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾನೆ ಎಂದು ಕಿಡಿಕಾರಿದರು. ಬಹಳ ಉತ್ತಮರು, ಬಹಳ ಎಸ್ಟಿಮೇಟ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡಿಸ್ತಾರೆ. 19 ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದು ಪಾರ್ಟ್ ಬಿಲ್ ತಗೊಂತಾರೆ, ಕಾಂಟ್ರಾಕ್ಟ್ ಓಡೋಗ್ಬಿಡ್ತಾರೆ. 85 ಲಕ್ಷದ್ದು 19 ವರ್ಕ್ ಆರ್ಡರ್ ಆಗಿರೋ ಬಿಲ್ ಆಗಿರೋ ಕೆಲಸ ಇವತ್ತು 50 ಲಕ್ಷ ಬಿಲ್ ಮಾಡ್ಕೊಟ್ಬಿಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸ್. ಅದನ್ನ ರೋಡು ಏನೂ ಮಾಡಿಲ್ಲ. ರೋಡ್ ಇವಾಗ ಹತ್ಕೊಂಡು ಹೋಗ್ತಾ ಇತ್ತು. ಇದು 85 ಲಕ್ಷ ಇದುವರೆಗೂ ನಮ್ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಪಾರ್ಟ್ ಬಿಲ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಫುಲ್ ಕೆಲಸ ಆಗಿದ್ರೆ ಅವ್ರು ಬಿಲ್ ಕೊಡ್ಲಿ, ಇಲ್ಲಾಂದ್ರೆ ಲೈಸೆನ್ಸ್ ಇದು ಅವ್ರಿಗೆ ವರ್ಕ್ ಆರ್ಡರ್ ಕೊಡಬಾರ್ದು. ಮೈನ್ ಆ ಕೆಲಸ ಯಾವ ವರ್ಕೇ ಆಗಲಿ ಫುಲ್ ಕೆಲಸ ಮಾಡೋ ಗಂಟ ನೀವು ಬಿಲ್ ಕೊಡಬಾರ್ದು, ಇಲ್ಲಾಂದ್ರೆ ಅರ್ಧಕ್ಕೆ ಕೆಲಸ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ನೀವು ಕೊಡ್ಬೇಕು? ಇವಾಗ ಅಧಿಕಾರಿ ಕೇಳೋದ, ಇಂಜಿನಿಯರ್ ಕೇಳಿದ್ರೆ ಅಷ್ಟು ಪೇಮೆಂಟ್ ತಗೊಂತಾರೆ. 85 ಲಕ್ಷಕ್ಕೆ 65 ಲಕ್ಷ ಬಿಲ್ ಪೇಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಟಾರ್ ಹಾಕಿಲ್ಲ, ಏನು ಜಲ್ದಿ ಎಲ್ಲ ಹಾಳಾಗೋಗ್ಬಿಟ್ಟು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸರ್, ಬಹಳ ಅಧ್ವಾನ ಆಗೋಗ್ಬಿಟ್ಟಿದೆ ಸರ್. 6ನೇ ವಾರ್ಡಿನ ಸದಸ್ಯೆ ರುಕ್ಮಿಣಿ ಮುನಿರಾಜು ಮಾತನಾಡಿ, ನಗರದಲ್ಲಿ ಗುಣಮಟ್ಟದ ರಸ್ತೆಗಳೇ ಇಲ್ಲ. ಯುಜಿಡಿ ನೀರು ರಸ್ತೆಗಳಿಗೆ ಹರಿದು ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ದೂರು ನೀಡಿದರೂ ಉಪಯೋಗವಾಗಿಲ್ಲ ಎಂದು ಅಳಲು ತೋಡಿಕೊಂಡರು. ಕೊಳವೆ ಬಾವಿಗೆ ಕೇಸಿಂಗ್ ಸರಿಯಾಗಿ ಹಾಕದ ಕಾರಣ ನೀರು ತ್ಯಾಜ್ಯದಿಂದ ಕೂಡಿದ್ದು ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ದೂರು ನೀಡಿದರೂ ಉಪಯೋಗವಾಗುತ್ತಿಲ್ಲ ಎಂದು ಕಿಡಿಕಾರಿದರು. ಊರಿಗೆ ನಾವು ಟ್ಯಾಕ್ಸ್ ಪೇ ಮಾಡ್ತಾರಲ್ವಾ, ಆ ಜನಗಳಿಗೆ ನಾವು ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ರೆ ಅವ್ರು ಮತ್ತೆ ಟ್ಯಾಕ್ಸ್ ಹೇಗೆ ಅವ್ರು ನಮ್ಗೆ ವಾಪಸ್ ಪೇ ಮಾಡ್ತಾರೆ? ಅವ್ರು ಟ್ಯಾಕ್ಸ್ ಪೇ ಮಾಡಿದ ತಗ್ಗಟ್ಟಾಗಿ ಅವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ಬೇಕಲ್ವಾ? ಈಗ ಮುನ್ಸಿಪಲ್ ಲೇಔಟ್ ಅಲ್ಲಿ ಎಷ್ಟೊಂದು ಜನ ನಮ್ಗೆ ಟ್ಯಾಕ್ಸ್ ಪೇ ಮಾಡ್ತಾರೆ, ಆದ್ರೆ ಅಲ್ಲಿ ಅವಶ್ಯಕತೆ ಇರುವಂತ ಮಾಮೂಲಿ ಅತಿ ಅವಶ್ಯಕತೆ ಇರುವಂತ ರೋಡ್ ಕರೆಕ್ಟ್ ಆಗಿಲ್ಲ. ಈಗ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ನಾನು ನಿಂತು ಮಾತಾಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀನಿ, ಯಾವುದೇ ಅಧಿಕಾರಿ ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ನಗರೋತ್ಥಾನದಲ್ಲಿ ಆಲ್ರೆಡಿ ನಮ್ಗೆ ನಮ್ಮ ವಾರ್ಡ್ಗೆ ಅಂತ ಬಿಟ್ಟು 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು ರಸ್ತೆಗಳಿಗೆ, ಚರಂಡಿಗಳಿಗೆ ಅಂತ. ನೀವು ಗಮನಿಸಿರ್ಬೇಕು, ಈ ನಡುವೆ ಮೀಡಿಯಾದಲ್ಲೆಲ್ಲ ಬಂದಿದೆ. ಮುನ್ಸಿಪಲ್ ಲೇಔಟ್ ನಲ್ಲಿ ಮೇನ್ ರೋಡ್ಸ್ ಏನಿದಾವೆ ಆ ರೋಡ್ಗಳಲ್ಲಿ ಅಂದ್ರೆ ಮಾರ್ಕೆಟ್ ಪಕ್ಕದಲ್ಲೇ ಬರುತ್ತೆ ಮುನ್ಸಿಪಲ್ ಲೇಔಟ್. ಆದ್ರಿಂದ ಆ ಮಾರ್ಕೆಟ್ ಪಕ್ಕದಲ್ಲಿ ಬರೋದ್ರಿಂದ ಹೆವಿ ಗಾಡಿಗಳು ತುಂಬಾ ಓಡಾಡ್ತವೆ, ಅಂದ್ರೆ ಲಾರಿಗಳು ಅವೆಲ್ಲ ಓಡಾಡೋದ್ರಿಂದ ರಸ್ತೆ ತುಂಬಾ ಹಾಳಾಗಿದೆ. ಅದನ್ನ ಪ್ರತಿ ಇದರಲ್ಲೂ ಹೇಳಿರ್ತೀವಿ. ಬಜೆಟ್ ಮೀಟಿಂಗ್ ಅಲ್ಲಾದ್ರೂ ಇದನ್ನ ಅತಿ ಅವಶ್ಯಕ ಅನ್ನೋಂತ ಬಿಟ್ಟು ಗಮನಿಸ್ತೀರಾ ಅಂತ ಭಾವಿಸ್ತೀನಿ. ಮತ್ತೆ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅಧ್ಯಕ್ಷರೇ ಮುನ್ಸಿಪಲ್ ಲೇಔಟ್ ಅಲ್ಲಿ. ಈಗ ಆಲ್ರೆಡಿ ಒಂದು ಬೋರ್ವೆಲ್ ನ ಕೊಡ್ಸಿದೀವಿ ಲಾಸ್ಟ್ ಟೈಮ್ ಇದರಲ್ಲಿ. ಅದನ್ನ ಇವೆಲ್ಲ ಹಾಕಿದಾರಲ್ವಾ, ಏನದು ಕೇಸಿಂಗ್ ಹಾಕಿದಾರಲ್ವಾ, ಆ ಕೇಸಿಂಗ್ ನ ಕರೆಕ್ಟ್ ಆಗಿ ಕೂರ್ಸಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಆಲ್ರೆಡಿ ನಾವು ತಿಳಿಸಿದೀವಿ. ಅಧಿಕಾರಿಗಳು ತಿಳಿಸಿದ್ರು ಅದನ್ನ ರೆಡಿ ಆಗಿಲ್ಲ ಸರ್. 4ನೇ ವಾರ್ಡಿನ ಸದಸ್ಯ ಗಜೇಂದ್ರ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ 100 ಮಣ್ಣಿನ ರಸ್ತೆಗಳಿದ್ದು ಏನು ಸಿಸಿ ರಸ್ತೆಗಳಿರಲಿ ಡಾಂಬರು ಕೂಡ ಕಂಡಿಲ್ಲ. ಇಂತಹ ಸ್ಥಿತಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಬಂದಿರುವ ಹಣ ನಗರಕ್ಕೆ ನೀಡದೆ ಹೊರಭಾಗಕ್ಕೆ ಹಾಕಿ ನಗರದ ಅಭಿವೃದ್ಧಿ ಕಡೆಗಣಿಸಲಾಗುತ್ತಿದೆ ಎಂದರು. ಜೊತೆಗೆ ಕಳೆದ 2 ವರ್ಷಗಳ ಹಿಂದೆಯೇ ವಿದ್ಯುತ್ ಚಿತಾಗಾರ ನಿರ್ಮಾಣವಾಗಿದ್ದರೂ ಇನ್ನೂ ಯಾಕೆ ಅದನ್ನು ಚಾಲನೆ ಮಾಡಿಲ್ಲ? ವರ್ಷಗಳೇ ಕಳೆದರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. 9ನೇ ವಾರ್ಡಿನ ಸದಸ್ಯ ಮಠಮಪ್ಪ ಮಾತನಾಡಿ, ಕಳೆದ 32 ತಿಂಗಳಿಂದ ನಗರಸಭೆಗೆ ಅನುದಾನವೇ ಬಂದಿಲ್ಲ. 1 ವರ್ಷ 10 ತಿಂಗಳ ಹಿಂದಿನ ಅನುದಾನವೇ ನಗರದಲ್ಲಿ ಇನ್ನೂ ಕಾಮಗಾರಿಗಳು ನಡೆಯುತ್ತಿವೆ. ನಗರೋತ್ಥಾನ ಯೋಜನೆಯ ಅನುದಾನ 34 ಕೋಟಿ ಬಂದು 2 ವರ್ಷವಾದರೂ ಅದನ್ನು ಬಳಸಿಲ್ಲ. ಈ ರೀತಿಯಾದರೆ ನಗರ ಬೆಳವಣಿಗೆ ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಕ್ರಮಾನುಸಾರ ನಗರೋತ್ಥಾನ ಹಣ ಬಳಕೆಯಾಗುತ್ತಿಲ್ಲ. ನಗರದಲ್ಲಿ ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣ ಮಾಡಲಾಗಿದೆ. ಇದರಿಂದ ನಗರದ ಸೌಂದರ್ಯ ಹಾಳಾಗುತ್ತಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಅವಧಿ ಮುಗಿದು 10 ತಿಂಗಳುಗಳಾದರೂ ನೇಮಕ ಮಾಡದಿರುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು ಮಾತನಾಡಿ, ನಗರೋತ್ಥಾನ ಯೋಜನೆಯಡಿ 34 ಕೋಟಿ ಅನುದಾನ ಬಂದಿದ್ದು ಆ ಹಣವನ್ನು ನಗರದ 31 ವಾರ್ಡಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು.
ಈ ಹಿಂದೆ ರಸ್ತೆಗಳಿಗೆ ಅನುದಾನ ನೀಡಲಾಗಿತ್ತು. ಸರ್ಕಾರ ಬದಲಾದ ಕಾರಣ ಅನುದಾನವನ್ನು ಬದಲಿಸಲಾಗಿದೆ. ಬಿಬಿ ರಸ್ತೆ ಅಭಿವೃದ್ಧಿಯಾಗಬೇಕಿದ್ದು ರೈಲ್ವೆ ಗೇಟ್ವರೆಗೂ ಡಿವೈಡರ್ ಮಾಡಿ ಬೀದಿ ದೀಪಗಳನ್ನು ಹಾಕಬೇಕು. ಅಲ್ಲದೆ ನಗರದ 4 ಕಡೆಗೆ ಸ್ವಾಗತ ಕಮಾನುಗಳ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಸದಸ್ಯರ ಸಮಸ್ಯೆಗಳನ್ನು ಆಲಿಸಿದ ನಗರಸಭೆ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡಿ ಪ್ರತಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಮುಕ್ತಿಧಾಮಕ್ಕೆ ವಾಹನ, ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿಯಂತಹ ಸಮಸ್ಯೆಗಳಿಗೆ ಕೂಡಲೇ ಗಮನ ಹರಿಸುವಂತೆ ಆಯುಕ್ತರಿಗೆ ಸೂಚಿಸಿದರು. ಅಲ್ಲದೆ ಪರವಾನಗಿ ಇಲ್ಲದೆ ನಿರ್ಮಿಸಿದ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಉಳಿಕೆ ಹಣ ನೀಡದಂತೆ ಸೂಚಿಸಿದರು. ನಗರೋತ್ಥಾನ ಎಂಬತಕ್ಕಂಥದ್ದು ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅಧ್ಯಕ್ಷರು ಇರ್ತಾರೆ. ಹಾಗಾಗಿ ಅದಕ್ಕೊಂದು ಗೈಡ್ಲೈನ್ ಇದೆ. ನಗರೋತ್ಥಾನಕ್ಕೆ ಒಂದು ಸಪರೇಟ್ ಗೈಡ್ಲೈನ್ ಇದೆ. ಬೇರೆ ಬೇರೆ ಅನುದಾನಗಳಿದ್ದರೆ, ನಗರಸಭೆ ಅನುದಾನಗಳಿದ್ದರೆ ಆ ನಗರಸಭೆ ಅನುದಾನದಲ್ಲಿ ಸ್ಥಳೀಯವಾಗಿ ನಮ್ಮ ನಗರಸಭಾ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವ್ಯಾವ ವಾರ್ಡುಗಳಲ್ಲಿ ಕೆಲಸ ಆಗಬೇಕು ಅದನ್ನು ಆದ್ಯತೆ ಮೇಲೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಗರೋತ್ಥಾನದಲ್ಲಿ ಸುಮಾರು 35 ಕೋಟಿ ಅಲ್ಲ, 34 ಕೋಟಿ 34 ಕೋಟಿಯಷ್ಟು ಅನುದಾನ ಇದೆ. ಅಲ್ಲಿ ನಗರೋತ್ಥಾನ ಉದ್ದೇಶ ಏನಂದರೆ ಚಿಕ್ಕಬಳ್ಳಾಪುರ ನಗರವನ್ನು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಡಿಸ್ಟ್ರಿಕ್ಟ್ ಇದನ್ನು ನಾವು ಬಯಸ್ತಾ ಇದ್ದೀವಿ. ಅಂದರೆ ಆ ಮಟ್ಟಕ್ಕೆ ನಮ್ಮ ನಗರವನ್ನು ಕೊಂಡೊಯ್ಯಬೇಕು. ಅಗಲವಾದ ರಸ್ತೆಗಳು ಬೇಕು, ಸಮರ್ಪಕವಾದ ಚರಂಡಿಗಳನ್ನು ನಿರ್ಮಾಣ ಆಗಬೇಕು. DSMT ಇದರಲ್ಲಿ ಹೇಳಿದ್ದಾರೆ. ಬಿಲ್ಲನ್ನು ರನ್ನಿಂಗ್ ಪೇಮೆಂಟ್ ಆಗಿದೆ, ಇನ್ನು ಉಳಿದಂಥದ್ದನ್ನು ಕೊಡಬಾರ್ದು, ಕೆಲಸ ಅರ್ಧಂಬರ್ಧಾಗಿದೆ ಅಂತ ಹೇಳಿದ್ದಾರೆ. ಯಾರು ಗುತ್ತಿಗೆದಾರ ಇದ್ದಾನೆ ಆ ಗುತ್ತಿಗೆದಾರನಿಗೆ ಕೂಡಲೇ ನೋಟಿಸನ್ನು ಕೊಡಬೇಕು, ಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮುಗಿಸ್ಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಒಟ್ಟಾರೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಲಹೆಗಳನ್ನು ನಮ್ಮ ಬಜೆಟ್ ಪೂರ್ವ ತಯಾರಿಗೆ ಸಂಬಂಧಿಸಿದಂತೆ ನೀಡಿರೋದ್ರಿಂದ ಅವರ ಎಲ್ಲ ಅಂಶಗಳನ್ನು ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ನೋಟ್ ಮಾಡಿಕೊಂಡು ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಅನುಗುಣವಾಗಿ ಆ ಕೆಲಸಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಆದ್ಯತೆಯ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.